ವಾಲ್ಮೀಕಿ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರಗೆ ಬಿಗ್ ಶಾಕ್ ಸಿಗುತ್ತಾ? ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದು ಫಿಕ್ಸ್. ಹಾಗಾದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ರಾಜ್ಯಪಾಲರಿಂದ ಅನುಮತಿ ಸಿಗಬಹುದಾ? ಏನಾಗಬಹುದು ನಾಗೇಂದ್ರ ಅವರ ವಿಚಾರದಲ್ಲಿ? ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟಿರ್ತಿದ್ದಾರೆ. ಇದರ ಬೆನ್ನಲ್ಲೇ ಈ ಒಂದು ಸುದ್ದಿ. ವಾರದ ಹಿಂದೆಯೇ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದು ಸಿಬಿಐ ವಿಚಾರಣೆಗೆ ಒಳಪಡಿಸಲು ಅನುಮತಿ ಕೊಡಬೇಕು ಅಂತ ಹೇಳಿ ಪತ್ರವನ್ನ ಬರೆಯಲಾಗಿತ್ತು. ಇದಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಮತ್ತೊಂದು ಸಂಕಷ್ಟ. ನಾಗೇಂದ್ರ ಅವರ ವಿಸ್ತೃತ ವಿಚಾರಣೆ ಅಗತ್ಯವಿದೆ ಅಂತ ಹೇಳಿ ಈಗ ಸಿಬಿಐ ಪತ್ರವನ್ನು ಬರೆದಿತ್ತು. ಸಿಬಿಐ ಪತ್ರದ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರಂತೆ ಗವರ್ನರ್. ಯಾವುದೇ ಕ್ಷಣದಲ್ಲೂ ಕೂಡ ಸಿಬಿಐ ಮನವಿ ಪುರಸ್ಕಾರ ಮಾಡ್ತಾರೆ ಗೆಹ್ಲೋಟ್. ಸರಿಯಾದಂತ ತನಿಖೆ ಆಗಬೇಕು ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಒತ್ತಡ. ಕಾರಣ ಏನು ಅಂತಂದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ಪತ್ರ ಬರೆದಿದ್ರು. ಸರಿಯಾದಂತ ತನಿಖೆ ಆಗಬೇಕು, ವಾಲ್ಮೀಕಿ ಹಗರಣದಲ್ಲಿ ಸರಿಯಾದಂತ ತನಿಖೆ ಆಗಿಲ್ಲ, ಬೇಲ್ ಮೇಲಷ್ಟೇ ನಾಗೇಂದ್ರ ಹೊರಗಿದ್ದಾರೆ, ಅಂತರ್ಗೋಗಿ ಸಚಿವ ಸ್ಥಾನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಗಮನಿಸ್ತಾ ಇದ್ದೀವಿ. ಪ್ರತಿದಿನ ಸದನದಲ್ಲಿ ಇದೇ ವಿಚಾರವಾಗಿ ಗಲಾಟೆಗಳಾಗ್ತಾ ಇದೆ. ಈಗ ಸಿಬಿಐ ಏನ್ ಪತ್ರ ಬರೆದಿತ್ತು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ, ಇದಕ್ಕೆ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಿ ಏನಾದ್ರೂ ಅನುಮತಿ ಕೊಡಲಾಗುತ್ತಾ? ಗವರ್ನರ್ ಗೆಹ್ಲೋಟ್ ಅವರು ಏನಾದ್ರೂ ಈ ರೀತಿಯಾಗಿ ಅನುಮತಿ ಕೊಡ್ತಾರಾ? ಇಫ್ ಇನ್ ಕೇಸ್ ಕೊಟ್ಟರು ಅಂತಂದ್ರೂ ಕೂಡ ವಾಲ್ಮೀಕಿ ಹಗರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಸ್ಟಾರ್ಟಿಂಗ್ ಟು ಎಂಡ್ ಅಂದ್ರೆ ಎ ಟು ಝೆಡ್ ಮತ್ತೊಮ್ಮೆ ತನಿಖೆ ಆರಂಭ ಆಗುತ್ತೆ. ಮತ್ತೊಮ್ಮೆ ಸರಿಯಾದಂತ ಒಂದು ವಿಚಾರಣೆ ನಡೆಯುತ್ತೆ. ಆಗ ಮತ್ತೊಮ್ಮೆ ನಾಗೇಂದ್ರ ಅವರು ಹಾಜರಾಗಬೇಕಾಗತ್ತೆ. ಪ್ರತಿಯೊಂದು ವಿಚಾರಣೆಗೂ ಕೂಡ ಸರಿಯಾದಂತ ತನಿಖೆಯಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಹಾಗಾಗಿ ಈಗ ವಾರದ ಹಿಂದೆ ಅಷ್ಟೇ ಏನು ಪತ್ರ ಬರೆದಿದ್ರು ಅದಕ್ಕೆ ಅನುಮತಿ ಸಿಗುತ್ತಾ? ಡಿಕೆ ಸರ್ಕಾರಕ್ಕೆ ಸಂಕಷ್ಟ ತಂದಿರುವಂತದ್ದು ನಾಗೇಂದ್ರ ಪ್ರಕರಣ. ಸಚಿವ ನಾಗೇಂದ್ರ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಸಿಬಿಐನಿಂದ ವಿಚಾರಣೆಗೆ ಲೋಕಭವನಕ್ಕೆ ಮನವಿ. ಗವರ್ನರ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರುವಂತಹ ಸಿಬಿಐ ಇದಕ್ಕೆ ಗವರ್ನರ್ ಅನುಮತಿ ಕೊಡ್ತಾರಾ? ಪ್ರಾಸಿಕ್ಯೂಷನ್ ಅನುಮತಿ ಇದೀಗ ನಾಗೇಂದ್ರಗೆ ಮತ್ತಷ್ಟು ಟೆನ್ಷನ್ ಈಗ ಶುರುವಾಗಬಹುದು. ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕರೆ ನಾಗೇಂದ್ರಗೆ ಕುತ್ತು ಬರುತ್ತೆ. ರಾಜ್ಯಪಾಲರ ನಿರ್ಧಾರದತ್ತ ಈಗ ಪ್ರತಿಪಕ್ಷಗಳ ಚಿತ್ತ ಇದೆ. ಅನುಮತಿ ಸಿಕ್ಕರೆ ದೋಸ್ತಿ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತೆ. ಇದೇ ವಿಚಾರವನ್ನ ಇಟ್ಕೊಂಡು ನಾಳೆ ವಿಪಕ್ಷಗಳ ಪ್ರೊಟೆಸ್ಟ್ ಕೂಡ ಇದೆ. ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಪಕ್ಷಗಳು ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ವಿಪಕ್ಷಗಳಿಂದ ಯಾವ ಮಟ್ಟಕ್ಕೆ ಒತ್ತಡ ಇದೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ಸದನದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಗದ್ದಲ, ಕೋಲಾಹಲ, ಗಲಾಟೆ ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಈಗ ಗೆಹ್ಲೋಟ್ ಅವರು ಸಿಬಿಐ ತನಿಖೆ ಆಗಲಿ, ಸರಿಯಾದಂಥ ವಿಚಾರಣೆ ಆಗಬೇಕು ನಾಗೇಂದ್ರ ವಿಚಾರದಲ್ಲಿ ಅಂತ ಹೇಳಿ ಏನಾದರೂ ಅನುಮತಿ ಕೊಟ್ಟರೆ, ಅದಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟರೆ, ಅದಾದ ನಂತರ ವಿಪಕ್ಷಗಳಿಗೆ ಖಂಡಿತವಾಗಿಯೂ ಕೂಡ ಇದು ಒಂದು ದೊಡ್ಡ ಮಟ್ಟದ ಹೋರಾಟವೇ ಸರಿ. ಅದರಲ್ಲೂ ಕೂಡ ಆ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕಂಕಾಗುತ್ತೆ. ಹಾಗಾಗಿ ರಾಜ್ಯಪಾಲರು ಏನು ಅನುಮತಿ ಕೊಡ್ತಾರೆ ಅನ್ನೋಂಥದ್ದು ಈಗಲೂ ಕೂಡ ಇರುವಂಥ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಾಗೇಂದ್ರ ಅವ್ರ ವಿಚಾರದಲ್ಲಿ ಒಂದೊಂದೇ ಸಂಕಷ್ಟಗಳು ಎದುರಾಗ್ತಾ ಇದೆ. ಈಗ ವಿಪಕ್ಷಗಳು ಒಂದು ಕಡೆ ಹಠ ಹಿಡಿದಿದ್ದಾರೆ. ಇದರ ನಡುವೆ ಈಗ ಗವರ್ನರ್ ಅವರು ಸಿಬಿಐಗೆ ಏನಾದರೂ ಪರ್ಮಿಷನ್ ಕೊಡ್ತಾರಾ ವಿಚಾರಣೆಗೆ ಒಳಪಡಿಸಿ, ಅಥವಾ ಸರಿಯಾದಂತ ಎ ಟು ಝೆಡ್ ಮತ್ತೊಮ್ಮೆ ತನಿಖೆ ಆಗಲಿ ಅಂತ ಹೇಳಿದ್ರು ಪರ್ಮಿಷನ್ ಕೊಡ್ತಾರಾ ಅಥವಾ ಇಲ್ವಾ? ಏನಾಗ್ಬೋದು ನಾಗೇಂದ್ರ ಅವರ ವಿಚಾರದಲ್ಲಿ? ರೋಶಿನಿ, ಸಚಿವ ಬಿ ನಾಗೇಂದ್ರ ಅವರ ಈ ವಾಲ್ಮೀಕಿ ಹಗರಣದ ಪ್ರಕರಣ ಏನಿದೆ ಇದು ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ನಡುವೆ ಇದೀಗ ಸಿಬಿಐನವರು ಕೂಡ ರಾಜ್ಯಪಾಲರಿಗೆ ಕೂಡ ಪ್ರಾಸಿಕ್ಯೂಷನ್ಗೆ ಕೂಡ ಅನುಮತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈಗಾಗಲೇ ಸಿಬಿಐ ಸಿಕ್ಕಿರ್ತಕ್ಕಂತಹ ಏನ್ ಎವಿಡೆನ್ಸ್ ಏನಿದಾವೆ ಅದರ ಆಧಾರದ ಮೇಲೆ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಕೇಳಿದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಸಹಿತ ಈ ಒಂದು ಕಾನೂನಿನ ಯಾವ ರೀತಿಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವರನ್ನ ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ನಮಗೆ ಸಿಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಏನೆಲ್ಲ ಅವಕಾಶಗಳಿದಾವೆ ಅನ್ನುವಂಥದ್ದು ಎಲ್ಲದರ ವಿವರಣೆಯನ್ನ ರಾಜ್ಯಪಾಲರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಮತ್ತೊಮ್ಮೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ. ಒಂದು ವಿಕೆಟ್ ಪತನ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಈಗ ಮುಂದುವರೆದ ಭಾಗವಾಗಿ ಇದೀಗ ಕೂಡ ಈಗ ವಿಪಕ್ಷಗಳು ಕೂಡ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆ ಕೂಡ ಬಿಗಿಪಟ್ಟಿನ ಹಿಡಿದಿದ್ದಾವೆ. ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದು.
ಆದ್ರೆ ಯಾವುದೇ ರೀತಿ ಅವರು ಅಪರಾಧಿ ಅಲ್ಲ, ಅವರು ಆರೋಪಿ ಅಷ್ಟೇ. ಈಗ ತನಿಖೆ ನಡೀತಾ ಇದೆ, ತನಿಖೆ ಆದ್ಮೇಲೆ ನೋಡ್ತೇವೆ ಅನ್ನುವಂತಹ ವಾದವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಅದು ವಿಪಕ್ಷಗಳಿಗೆ ಮತ್ತಷ್ಟು ಬಲ ತುಂಬಿದಂತಾಗುತ್ತೆ. ಅವಾಗ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನ ರೂಪಿಸ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾವೆ. ಈಗಾಗಲೇ ಸದನವನ್ನು ಕೂಡ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ಹಠವನ್ನು ಕೂಡ ತೊಟ್ಟಿರ್ತಕ್ಕಂಥದ್ದು ವಿಪಕ್ಷಗಳು. ಅದಕ್ಕೆ ಪೂರಕವೆಂಬಂತೆ ರಾಜ್ಯಪಾಲರು ಅನುಮತಿ ಕೊಡೋದಾದ್ರೆ ಒಂದ್ ಕಡೆ ಮತ್ತಷ್ಟು ಬಲ ತುಂಬಿದಂತೆ ಆಗುತ್ತೆ. ಅವಾಗ ನಾಗೇಂದ್ರ ರಾಜೀನಾಮೆ ಪಡೆದುಕೊಳ್ಳುವಂತ ಅನಿವಾರ್ಯತೆ ಸಿಎಂ ಡಿ ಕೆ ಶಿವಕುಮಾರ್ ಬರುವಂತದ್ದು ನಿಶ್ಚಿತ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ ರೋಷಿನ್. ಹೂಗಾರ್, ಈಗ ಪ್ರಮುಖವಾಗಿ ಏನಾದ್ರೂ ಗೆಹ್ಲೋಟ್ ಅವರು ಅನುಮತಿ ಕೊಟ್ಟರು ಅಂತಂದ್ರೆ ಸಿಬಿಐ ತನಿಖೆ ಆಗ್ಲಿ ಅಂತ ಹೇಳಿ ಏನಾದ್ರೂ ಅನುಮತಿ ಕೊಟ್ರೆ ಇನ್ನ ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ಇಷ್ಟೆಲ್ಲ ಎಫೆಕ್ಟ್ ಆಗ್ಬೋದು, ಅದರಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ. ಕಾರಣ ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಹಠ ಹಿಡ್ತಿದ್ದಾರೆ ವಿಪಕ್ಷಗಳು. ಇದರ ನಡುವೆ ಈ ರೀತಿ ಏನಾದ್ರೂ ಅನುಮತಿ ಕೊಟ್ರೆ ಸಚಿವ ಸ್ಥಾನ ಏನಾಗ್ಬೋದು ಅವ್ರಿಗೆ, ಮತ್ತೇನಾದ್ರೂ ಕೈಯಿಂದ ಹೋಗುತ್ತಾ ಅದು ಅಂತ? ಖಂಡಿತ ರೋಷಿನಿ, ಇದೀಗ ರಾಜ್ಯಪಾಲರನ್ನ ಸಿಬಿಐ ಅವರು ತಮ್ಮಲ್ಲಿರ್ತಕ್ಕಂತಹ ಎವಿಡೆನ್ಸ್ ಇದಾವೆ ಅದನ್ನವನ್ನ ಆಧಾರವಹಿಸಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ. ರಾಜ್ಯಪಾಲರು ಈಗಾಗಲೇ ಕಳೆದ 7 ದಿನಗಳಿಂದಲೂ ಕೂಡ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಡುವಂತ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂತಹ ವಿಚಾರಗಳನ್ನು ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ನಾಗೇಂದ್ರ ಅವರ ಒಂದು ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತದ್ದು ಸಾಧ್ಯತೆ ಎಲ್ಲ ಕೂಡ ಇದೆ. ಆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಇತ್ತ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಿ ಈಗಾಗಲೇ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬಳಿಕ ಮತ್ತಷ್ಟು ತೀವ್ರವಾಗಿರ್ತಕ್ಕಂಥ ಹೋರಾಟ ಇದ್ದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಸಚಿವ ಸ್ಥಾನವನ್ನ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡುವಂತಹ ಎಲ್ಲ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂತಂದ್ರೆ ರಾಜ್ಯ ಸರ್ಕಾರದ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನ ವಿಪಕ್ಷವು ಹೊರಿಸುವಂತದ್ದು, ಮತ್ತೆ ವಾಲ್ಮೀಕಿ ನಿಗಮದ ಅಂದ್ರೆ ಎಸ್ಟಿ ಸಮುದಾಯದ ಹಣವನ್ನ ಕೂಡ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಅವರನ್ನೇ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆ ಎಲ್ಲ ಒಂದ್ ಕಡೆ ಇದು ದಲಿತರ ವಿರೋಧಿ ಸರ್ಕಾರ ಅನ್ನುವಂತ ಆರೋಪವನ್ನು ಹೊರಿಸುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಗೇಂದ್ರ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇದೆ ರೋಷನ್. ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.